ನಮಸ್ಕಾರ ಸ್ನೇಹಿತರೆ, ನಾವು ಇಂದಿನವರೆಗೆ ಮನುಷ್ಯನಿಗೆ ಮತ್ತೊಬ್ಬ ಮನುಷ್ಯನ ಕಿಡ್ನಿಯನ್ನು ಅಳವಡಿಸಿರುವ ಸುದ್ದಿಗಳನ್ನು ಕೇಳಿದ್ದೇವೆ. ಆದರೆ ಒಂದು ಹಂದಿಯ ಕಿಡ್ನಿಯನ್ನು ಮನುಷ್ಯನ ದೇಹಕ್ಕೆ ಅಳವಡಿಸಲಾಗಿದೆ ಎಂದರೆ ನೀವು ನಂಬ್ತೀರಾ? ವೈದ್ಯಕೀಯ ವಿಜ್ಞಾನದಲ್ಲಿ ಕೆಲವೊಮ್ಮೆ ನಡೆಯುವ ಕೆಲವು ಘಟನೆಗಳು ಇಡೀ ಜಗತ್ತಿನ ವೈದ್ಯರನ್ನಷ್ಟೇ ಅಲ್ಲ, ಸಾಮಾನ್ಯ ಜನರನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡುತ್ತವೆ. ಇದು ಯಾವುದೇ ಸಿನಿಮಾ ಕಥೆ ಅಲ್ಲ, ಇದು ಯಾವುದೇ ಸಾಮಾಜಿಕ ಜಾಲತಾಣದ ಸುಳ್ಳು ಸುದ್ದಿಯೂ ಅಲ್ಲ. ಇದು ವೈದ್ಯಕೀಯ ವಿಜ್ಞಾನದಲ್ಲಿ ನಡೆದಿರುವ ನಿಜವಾದ ಐತಿಹಾಸಿಕ ಸಾಧನೆ. ಈ ಶಸ್ತ್ರಚಿಕಿತ್ಸೆ ಯಶಸ್ವಿಯಾದರೆ ಭವಿಷ್ಯದಲ್ಲಿ ಲಕ್ಷಾಂತರ ಜನರ ಜೀವ ಉಳಿಯುವ ಸಾಧ್ಯತೆ ಇದೆ. ಹಾಗಾದರೆ ಈ ಶಸ್ತ್ರಚಿಕಿತ್ಸೆ ಹೇಗೆ ನಡೆಯಿತು? ಯಾಕೆ ಹಂದಿ ಕಿಡ್ನಿಯನ್ನೇ ಆಯ್ಕೆ ಮಾಡಿದ್ರು? ರೋಗಿಯ ಪರಿಸ್ಥಿತಿ ಈಗೇನಾಗಿದೆ? ಈ ಚಿಕಿತ್ಸೆ ಎಲ್ಲರಿಗೂ ಲಭ್ಯವಾಗುತ್ತಿದೆಯಾ? ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ಕೊನೆವರೆಗೆ ಮಿಸ್ ಮಾಡದೆ ನೋಡಿ, ಯಾಕಂದರೆ ಈ ಪ್ರಕರಣದಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಇಬ್ಬನಿ ಸ್ಟುಡಿಯೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವರದಿಯಲ್ಲಿ ಮುಂದುವರಿಯೋಣ. ಇಬ್ಬರು ನೋಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಮಾನವನ ದೇಹದಲ್ಲಿ ಹಂದಿಯ ಕಿಡ್ನಿ. ಹೌದು, ಹಂದಿಯ ಕಿಡ್ನಿಯನ್ನು ಮನುಷ್ಯನ ದೇಹಕ್ಕೆ ಅಳವಡಿಸಲಾಗಿದೆ. ಈ ಐತಿಹಾಸಿಕ ಶಸ್ತ್ರಚಿಕಿತ್ಸೆ ಅಮೆರಿಕದ ಬೋಸ್ಟನ್ ನಗರದ ಮೆಸಚುಸೆಟ್ಸ್ ಜನರಲ್ ಆಸ್ಪತ್ರೆಯಲ್ಲಿ ನಡೆಯಿತು. ಒಬ್ಬ ವ್ಯಕ್ತಿ ಕಿಡ್ನಿ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದರು. ಅವರ ಹೆಸರು ರಿಕ್ ಸ್ಲೇಮನ್. ಇವರು ಅಮೆರಿಕ ದೇಶದ ಮೆಸಚುಸೆಟ್ಸ್ ರಾಜ್ಯದ 62 ವರ್ಷದ ನಿವಾಸಿ. ಹಲವಾರು ವರ್ಷಗಳಿಂದ ಅವರು ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡ ಸಮಸ್ಯೆಯಿಂದ ಬಳಲುತ್ತಿದ್ದರು. ಈ ಎರಡು ಕಾಯಿಲೆಗಳ ಪರಿಣಾಮವಾಗಿ ಅವರ ಕಿಡ್ನಿಗಳು ಕ್ರಮೇಣ ತಮ್ಮ ಕಾರ್ಯಕ್ಷಮತೆಯನ್ನು ಕಳೆದುಕೊಳ್ಳತೊಡಗಿದವು. ಪರಿಸ್ಥಿತಿ ಹದಗೆಟ್ಟ ನಂತರ ಅವರು ನಿಯಮಿತವಾಗಿ ಡಯಾಲಿಸಿಸ್ ಚಿಕಿತ್ಸೆಗೆ ಒಳಗಾಗಬೇಕಾಯಿತು. ಕೆಲವು ವರ್ಷಗಳ ಹಿಂದೆ ಅವರಿಗೆ ಒಬ್ಬ ಮಾನವದಾನಿಯಿಂದ ಮೂತ್ರಪಿಂಡ ಕಸಿ ಕೂಡ ಮಾಡಲಾಗಿತ್ತು. ಆದರೆ ದುರಾದೃಷ್ಟವಶಾತ್ ಕೆಲ ವರ್ಷಗಳ ನಂತರ ಆ ಕಿಡ್ನಿಗಳು ಸರಿಯಾಗಿ ಕಾರ್ಯನಿರ್ವಹಿಸೋದನ್ನು ನಿಲ್ಲಿಸಿತು. ಮತ್ತೊಮ್ಮೆ ರಿಕ್ ಸ್ಲೇಮನ್ ಅವರ ಜೀವನ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಮಾರ್ಪಟ್ಟಿತು. ಹೊಸ ಮಾನವದಾನಿಗಾಗಿ ಕಾಯಬೇಕೇ ಅಥವಾ ಹೊಸ ಸಂಶೋಧನಾ ಚಿಕಿತ್ಸೆಯನ್ನು ಪ್ರಯತ್ನಿಸಬೇಕೇ? ಅದೇ ಸಮಯದಲ್ಲಿ ಮೆಸಚುಸೆಟ್ಸ್ ಜನರಲ್ ಹಾಸ್ಪಿಟಲ್ ವೈದ್ಯರ ತಂಡವು ಅವರಿಗೆ ಒಂದು ಹೊಸ ಅವಕಾಶ ಬಗ್ಗೆ ವಿವರಿಸಿತು. ಇದು ಸಾಮಾನ್ಯ ಚಿಕಿತ್ಸೆ ಅಲ್ಲ, ಇದು ವೈದ್ಯಕೀಯ ಸಂಶೋಧನೆಯ ಭಾಗವಾಗಿದ್ದ ಒಂದು ಐತಿಹಾಸಿಕ ಪ್ರಯೋಗ. ವೈದ್ಯರು ಅವರಿಗೆ ಸ್ಪಷ್ಟವಾಗಿ ಹೇಳಿದರು, ಈ ಚಿಕಿತ್ಸೆಯ ಬಗ್ಗೆ ಇನ್ನೂ ದೀರ್ಘಕಾಲದ ಮಾಹಿತಿಗಳು ಲಭ್ಯವಿಲ್ಲ. ಯಶಸ್ಸಿನ ಸಾಧ್ಯತೆಯೂ ಇದೆ, ಆದರೆ ಅಪಾಯವೂ ಇದೆ. ರಿಕ್ ಸ್ಲೇಮನ್ ಅವರ ಕುಟುಂಬ ಮತ್ತು ವೈದ್ಯಕೀಯ ತಂಡ ಎಲ್ಲರೂ ಈ ನಿರ್ಧಾರದ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿದರು. ಕೊನೆಗೆ ರಿಕ್ ಸ್ಲೇಮನ್ ಒಂದು ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡರು. ಈ ಚಿಕಿತ್ಸೆಯಿಂದ ನನಗೆ ಮಾತ್ರವಲ್ಲ, ಭವಿಷ್ಯದಲ್ಲಿ ಸಾವಿರಾರು ರೋಗಿಗಳಿಗೆ ಸಹಾಯವಾಗಬಹುದು ಎಂದಾದರೆ ನಾನು ಈ ಪ್ರಯತ್ನಕ್ಕೆ ಸಿದ್ಧ. ಈ ನಿರ್ಧಾರ ಕೇವಲ ಅವರ ಜೀವನಕ್ಕಾಗಿ ಮಾತ್ರವಲ್ಲ, ಭವಿಷ್ಯದ ವೈದ್ಯಕೀಯ ಸಂಶೋಧನೆಗೂ ಒಂದು ದೊಡ್ಡ ಕೊಡುಗೆಯಾಯಿತು. ಅಂತಿಮವಾಗಿ 2024 ಮಾರ್ಚ್ 21 ಅಮೆರಿಕದ ಬೋಸ್ಟನ್ ನಗರದ ಮೆಸಚುಸೆಟ್ಸ್ ಜನರಲ್ ಹಾಸ್ಪಿಟಲ್ ಬೆಳಗಿನಿಂದಲೇ ಆಸ್ಪತ್ರೆಯಲ್ಲಿ ವಿಶೇಷ ಸಿದ್ಧತೆಗಳು ಆರಂಭವಾದವು. ಅನುಭವಿ ಶಸ್ತ್ರಚಿಕಿತ್ಸಕರು, ಅರವಳಿಕೆ ತಜ್ಞರು, ನರ್ಸಿಂಗ್ ಸಿಬ್ಬಂದಿ, ಅಂಗಾಂಗ ಕಸಿ ತಜ್ಞರು ಮತ್ತು ಅನೇಕ ವೈದ್ಯಕೀಯ ಪರಿಣಿತರು ಒಂದೇ ಗುರಿಯೊಂದಿಗೆ ಆಪರೇಷನ್ ಥಿಯೇಟರ್ನಲ್ಲಿ ಸೇರಿದರು. ಸುಮಾರು 4 ಗಂಟೆಗಳ ಕಾಲ ಈ ಶಸ್ತ್ರಚಿಕಿತ್ಸೆ ನಡೆಯಿತು. ಮೊದಲಿಗೆ ವೈದ್ಯರು ಕಾರ್ಯನಿರ್ವಹಿಸಿದ ಹಳೆಯ ಕಿಡ್ನಿಯನ್ನು ತೆಗೆದುಹಾಕಿದ್ದರು. ನಂತರ ಜೀನ್ ಮಾರ್ಪಡಿತ ಹಂದಿಯ ಕಿಡ್ನಿಗಳನ್ನು ಅತ್ಯಂತ ಎಚ್ಚರಿಕೆಯಿಂದ ರಿಕ್ ಸ್ಲೇಮನ್ ಅವರ ದೇಹದಲ್ಲಿ ಅಳವಡಿಸಲಾಯಿತು. ಅತ್ಯಂತ ಮಹತ್ವದ ಕ್ಷಣ ಈಗ ಆರಂಭವಾಗಿತ್ತು. ಹೊಸ ಹಂದಿಯ ಕಿಡ್ನಿಗಳಿಗೆ ರಕ್ತನಾಳಗಳನ್ನು ಒಂದೊಂದಾಗಿ ಜೋಡಿಸಲಾಯಿತು. ಆಪರೇಷನ್ ಥಿಯೇಟರ್ನಲ್ಲಿದ್ದ ಪ್ರತಿಯೊಬ್ಬರ ದೃಷ್ಟಿಯು ಒಂದೇ ಕಡೆ ನೆಟ್ಟಿತ್ತು. ಈ ಕಿಡ್ನಿಗಳು ರಕ್ತವನ್ನು ಸ್ವೀಕರಿಸುತ್ತದೆಯೇ ಅಂತ. ಕೆಲವೇ ಕ್ಷಣಗಳಲ್ಲಿ ರಕ್ತವು ಹೊಸ ಕಿಡ್ನಿಯೊಳಗೆ ಹರಿಯತೊಡಗಿತು. ವೈದ್ಯರು ಕಾತರದಿಂದ ಅದರ ಪ್ರತಿಕ್ರಿಯೆಯನ್ನು ಗಮನಿಸುತ್ತಿದ್ದರು. ಆಮೇಲೆ ಎಲ್ಲರನ್ನೂ ಆಶ್ಚರ್ಯಗೊಳಿಸುವಂತಹ ಘಟನೆ ನಡೆಯಿತು. ಆ ಕಿಡ್ನಿಗಳು ತನ್ನ ಕೆಲಸವನ್ನು ಆರಂಭಿಸಿತು. ಅದು ರಕ್ತವನ್ನು ಶೋಧಿಸಲು ಆರಂಭಿಸಿತು ಮತ್ತು ಮೂತ್ರ ಉತ್ಪಾದನೆಯ ಮೊದಲ ಲಕ್ಷಣಗಳು ಕಾಣಿಸತೊಡಗಿದವು. ಆಪರೇಷನ್ ಥಿಯೇಟರ್ನಲ್ಲಿದ್ದ ವೈದ್ಯಕೀಯ ತಂಡಕ್ಕೆ ಇದು ಹಲವು ವರ್ಷಗಳ ಸಂಶೋಧನೆಯ ಫಲ ಕಣ್ಣೆದುರೇ ಸಾಕಾರವಾದ ಕ್ಷಣವಾಗಿತ್ತು. ಈ ಸುದ್ದಿಯು ಪ್ರಕಟವಾಗುತ್ತಿದ್ದಂತೆ ಜಗತ್ತಿನ ಪ್ರಮುಖ ಸುದ್ದಿ ಸಂಸ್ಥೆಗಳಾದ ರಿಯೂಟರ್ಸ್, BBC, ದ ನ್ಯೂಯಾರ್ಕ್ ಟೈಮ್ಸ್, ದ ಗಾರ್ಡಿಯನ್, ದ ವಾಷಿಂಗ್ಟನ್ ಪೋಸ್ಟ್, USA ಟುಡೇ ಸೇರಿದಂತೆ ಅನೇಕ ಮಾಧ್ಯಮಗಳು ಇದನ್ನು ಪ್ರಮುಖ ಸುದ್ದಿಯಾಗಿ ಪ್ರಕಟಿಸಿದವು. ಆದರೆ ಈ ಯಶಸ್ಸಿನ ನಂತರ ರಿಕ್ ಸ್ಲೇಮನ್ ಅವರ ಆರೋಗ್ಯ ಹೇಗಿತ್ತು? ಅವರು ಆಸ್ಪತ್ರೆಯಿಂದ ಮನೆಗೆ ಹೋದ್ರಾ? ಮತ್ತು ಕೆಲವೇ ವಾರಗಳ ನಂತರ ಏಕೆ ಮತ್ತೆ ಅವರ ಹೆಸರು ಜಗತ್ತಿನಾದ್ಯಂತ ಸುದ್ದಿಯಾಯಿತು? ಅದನ್ನು ತಿಳಿದುಕೊಳ್ಳುವ ಮೊದಲು ವೈದ್ಯರು ಹಂದಿಯ ಕಿಡ್ನಿಯನ್ನೇ ಯಾಕೆ ಬಳಸಿದ್ರು ಅಂತ ಒಂದ್ಸಲ ನೋಡೋಣ. ಕಿಡ್ನಿಯ ಮಹತ್ವ. ಈ ಐತಿಹಾಸಿಕ ಶಸ್ತ್ರಚಿಕಿತ್ಸೆ ಕಥೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲು ಜಗತ್ತಿನಾದ್ಯಂತ ವೈದ್ಯಕೀಯ ಕ್ಷೇತ್ರ ಎದುರಿಸುತ್ತಿರುವ ಒಂದು ದೊಡ್ಡ ಸಮಸ್ಯೆಗಳನ್ನು ತಿಳಿದುಕೊಳ್ಳಬೇಕು. ಅದು ಅಂಗಾಂಗಗಳ ಕೊರತೆ. ಪ್ರಪಂಚದಾದ್ಯಂತ ಲಕ್ಷಾಂತರ ಜನರು ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದಾರೆ. ಈ ರೋಗಿಗಳಲ್ಲಿ ಅನೇಕರು ತಮ್ಮ ಬದುಕನ್ನು ಉಳಿಸಿಕೊಳ್ಳಲು ಒಂದೇ ಒಂದು ಅವಕಾಶಕ್ಕಾಗಿ ಕಾಯುತ್ತಿದ್ದಾರೆ.
ಅದೇ ಹೊಸ ಕಿಡ್ನಿ. ಆದರೆ ಸಮಸ್ಯೆ ಏನಪ್ಪ ಅಂದರೆ ಅಂಗಾಂಗ ದಾನ ಮಾಡುವವರ ಸಂಖ್ಯೆ ಬಹಳ ಕಡಿಮೆ. ಒಂದು ಕಡೆ ಸಾವಿರಾರು ರೋಗಿಗಳು, ಇನ್ನೊಂದು ಕಡೆ ಅಷ್ಟೇನೂ ಲಭ್ಯವಿಲ್ಲದ ದಾನಿಗಳು. ಈ ಅಂತರವೇ ಪ್ರತಿದಿನ ಅನೇಕ ಕುಟುಂಬಗಳ ಬದುಕಿನ ಮೇಲೆ ಪರಿಣಾಮ ಬೀರುತ್ತಿದೆ. ಕೆಲವರು ತಿಂಗಳು ಕಾಲ ಕಾಯುತ್ತಾರೆ, ಕೆಲವರು ವರ್ಷಗಳ ಕಾಲ ಕಾಯುತ್ತಾರೆ. ಆದರೆ ದುರದೃಷ್ಟವಶಾತ್ ಹಲವರಿಗೆ ಸೂಕ್ತ ದಾನಿ ಸಿಗುವ ಮೊದಲೇ ಜೀವ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಗುತ್ತದೆ. ಇದೇ ಕಾರಣಕ್ಕಾಗಿ ಕಳೆದ ಹಲವು ದಶಕಗಳಿಂದ ವಿಜ್ಞಾನಿಗಳು ಒಂದು ಪ್ರಶ್ನೆಗೆ ಉತ್ತರ ಹುಡುಕುತ್ತಿದ್ದರು. ಮನುಷ್ಯರಿಗೆ ಅಗತ್ಯವಿರುವ ಅಂಗಾಂಗಗಳನ್ನು ಬೇರೆ ಯಾವ ಮೂಲದಿಂದ ಪಡೆಯಲು ಸಾಧ್ಯವೇ? ಈ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯತ್ನದಲ್ಲೇ ಹುಟ್ಟಿಕೊಂಡದ್ದು ಸೆನೋ ಟ್ರಾನ್ಸ್ಪ್ಲಾಂಟೇಷನ್ ಎಂಬ ಸಂಶೋಧನಾ ಕ್ಷೇತ್ರ. ಅಂದರೆ ಒಂದು ಪ್ರಾಣಿಯ ಅಂಗವನ್ನು ಮನುಷ್ಯನ ದೇಹಕ್ಕೆ ಕಸಿ ಮಾಡುವ ವಿಧಾನ. ಆದರೆ ಇದು ಹೊಸ ಕಲ್ಪನೆಯಲ್ಲ. ಸುಮಾರು 60 ವರ್ಷಗಳ ಹಿಂದೆಯೇ ವೈದ್ಯರು ಇಂಥ ಪ್ರಯೋಗಗಳನ್ನು ಆರಂಭಿಸಿದ್ರು. ಆ ಸಮಯದಲ್ಲಿ ಕೋತಿಗಳ ಕಿಡ್ನಿಗಳನ್ನು ಹಾಗೂ ಹೃದಯ ಸೇರಿದಂತೆ ವಿವಿಧ ಪ್ರಾಣಿಗಳ ಅಂಗಾಂಗಗಳನ್ನು ಬಳಸುವ ಪ್ರಯತ್ನಗಳು ನಡೆದಿದ್ದವು. ಆದರೆ ಅವು ಯಶಸ್ವಿಯಾಗಲಿಲ್ಲ. ಏಕೆಂದರೆ ಮನುಷ್ಯನ ದೇಹದ ರೋಗ ನಿರೋಧಕ ವ್ಯವಸ್ಥೆ ಆ ಅಂಗವನ್ನು ತನ್ನದೇ ದೇಹದ ಭಾಗವೆಂದು ಒಪ್ಪಿಕೊಳ್ಳಲೇ ಇಲ್ಲ. ಕೆಲವೇ ನಿಮಿಷಗಳಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ಆ ಅಂಗಗಳ ಮೇಲೆ ದಾಳಿ ಆರಂಭಿಸುತ್ತಿತ್ತು. ವೈದ್ಯಕೀಯ ಭಾಷೆಯಲ್ಲಿ ಇದನ್ನು ಹೈಪರ್ ಆಕ್ಯೂಟ್ ರಿಜೆಕ್ಷನ್ ಎಂದು ಕರೆಯುತ್ತಾರೆ. ಇದೇ ಒಂದು ದೊಡ್ಡ ಸವಾಲಾಗಿ ಹಲವು ವರ್ಷಗಳ ಕಾಲ ವಿಜ್ಞಾನಿಗಳನ್ನು ಕಾಡುತ್ತಿತ್ತು. ವಿಜ್ಞಾನಿಗಳು ಹಂದಿಯನ್ನೇ ಏಕೆ ಆಯ್ಕೆ ಮಾಡಿದರು? ಹಸುವಲ್ಲ, ಮೇಕೆಯಲ್ಲ, ಕೋತಿ ಕೂಡ ಅಲ್ಲ, ಹಂದಿಯೇ ಏಕೆ? ಮತ್ತು ಒಂದು ಸಾಮಾನ್ಯ ಹಂದಿಯ ಕಿಡ್ನಿಗಳನ್ನು ಹೇಗೆ ಮನುಷ್ಯನ ದೇಹ ಸ್ವೀಕರಿಸುವಂತೆ ಮಾಡಲಾಯಿತು? ಅದರ ಹಿಂದೆ ಇದ್ದ ಅತ್ಯಾಧುನಿಕ ಜೀನ್ ಎಡಿಟಿಂಗ್ ತಂತ್ರಜ್ಞಾನ ಏನು? ಈಗ ಪ್ರಶ್ನೆ, ಇಷ್ಟೊಂದು ಪ್ರಾಣಿಗಳಿದ್ದಾಗ ವೈದ್ಯರು ಹಂದಿಯನ್ನೇ ಏಕೆ ಆಯ್ಕೆ ಮಾಡಿದರು? ಇದಕ್ಕೆ ಕಾರಣ ಕೇವಲ ಒಂದೇ ಅಲ್ಲ, ಹಲವಾರು ವೈಜ್ಞಾನಿಕ ಕಾರಣಗಳಿವೆ. ಮೊದಲನೆಯದಾಗಿ, ಹಂದಿಯ ಕಿಡ್ನಿಯ ಗಾತ್ರ ಮತ್ತು ರಕ್ತನಾಳಗಳ ರಚನೆ ಮನುಷ್ಯನ ಮೂತ್ರಪಿಂಡಕ್ಕೆ ಸಾಕಷ್ಟು ಹೋಲಿಕೆಯನ್ನು ಹೊಂದಿದೆ. ಅದರ ಕಾರ್ಯವೈಖರಿಯೂ ಸಹ ಮನುಷ್ಯನ ಕಿಡ್ನಿಯ ಕಾರ್ಯಕ್ಕೆ ಹತ್ತಿರವಾಗಿದೆ. ಇದರಿಂದಲೇ ಹಲವು ವರ್ಷಗಳಿಂದ ವಿಜ್ಞಾನಿಗಳು ಗಮನ ಹಂದಿಯ ಕಡೆ ತಿರುಗಿತು. ಆದರೆ ಇಲ್ಲಿ ಮತ್ತೊಂದು ದೊಡ್ಡ ಸಮಸ್ಯೆ ಇತ್ತು. ಸಾಮಾನ್ಯ ಹಂದಿಯ ಕಿಡ್ನಿಯನ್ನು ನೇರವಾಗಿ ಮನುಷ್ಯನ ದೇಹಕ್ಕೆ ಅಳವಡಿಸಿದರೆ ಏನಾಗುತ್ತದೆ ಅಂತ. ನಮ್ಮ ದೇಹದ ರೋಗ ನಿರೋಧಕ ವ್ಯವಸ್ಥೆ ಆ ಅಂಗವನ್ನು ತನ್ನದೇ ಅಂಗ ಎಂದು ಒಪ್ಪಿಕೊಳ್ಳುವುದಿಲ್ಲ. ಅದನ್ನು ವಿದೇಶಿ ವಸ್ತುವೆಂದು, ಅಂದರೆ ಇದು ನಮ್ಮ ದೇಹದ ಭಾಗವಲ್ಲವೆಂದು ಗುರುತಿಸಿ ತಕ್ಷಣವೇ ಅದರ ಮೇಲೆ ದಾಳಿ ಮಾಡುತ್ತದೆ. ಈ ಕಾರಣದಿಂದಲೇ ಹಿಂದೆ ನಡೆದ ಅನೇಕ ಪ್ರಯೋಗಗಳು ವಿಫಲವಾಗಿದ್ದವು. ಆದರೆ 2024ರಲ್ಲಿ ನಡೆದ ಈ ಶಸ್ತ್ರಚಿಕಿತ್ಸೆಯಲ್ಲಿ ಬಳಸಿದ ಹಂದಿ ಸಾಮಾನ್ಯ ಹಂದಿಯಲ್ಲ. ಅದು ವಿಶೇಷವಾಗಿ ತಳೀಯವಾಗಿ ಮಾರ್ಪಡಲಾದ ಜೀನ್ ಎಡಿಟೆಡ್ ಪಿಗ್. ಈ ಹಂದಿಯನ್ನು ಅಮೆರಿಕ ಜೈವಿಕ ತಂತ್ರಜ್ಞಾನ ಸಂಸ್ಥೆಯಾದ ಜೆನೆಸಿಸ್ ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನ ಮತ್ತು ಯುನೈಟೆಡ್ ಥೆರಪ್ಯೂಟಿಕ್ಸ್ ಸಂಸ್ಥೆಯ ಅಂಗಸಂಸ್ಥೆಯಾದ ರಿವ್ಯೂಕರ್ ಬೆಳೆಸಿದ ಜೀನ್ ಮಾರ್ಪಡಿತ ಹಂದಿ. ಈ ಹಂದಿಯ ದೇಹದಲ್ಲಿದ್ದ ಕೆಲವು ಜೀನ್ಗಳನ್ನು ವಿಜ್ಞಾನಿಗಳು ತೆಗೆದುಹಾಕಿದ್ದರು. ಏಕೆಂದರೆ ಆ ಜೀನ್ಗಳೇ ಮನುಷ್ಯನ ದೇಹದಲ್ಲಿ ತೀವ್ರ ರೋಗ ನಿರೋಧಕ ಪ್ರತಿಕ್ರಿಯೆಯನ್ನು ಉಂಟು ಮಾಡುತ್ತವೆ. ಇದರ ಜೊತೆಗೆ ಮನುಷ್ಯನ ದೇಹವು ಆ ಅಂಗವನ್ನು ಸುಲಭವಾಗಿ ಸ್ವೀಕರಿಸಲು ಸಹಾಯ ಮಾಡುವ ಕೆಲವು ಮಾನವ ಜೀನ್ಗಳನ್ನು ಸೇರಿಸಲಾಯಿತು. ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಜೀನ್ ಎಡಿಟಿಂಗ್ ಎಂದು ಕರೆಯಲಾಗುತ್ತದೆ. ಸರಳವಾಗಿ ಹೇಳಬೇಕೆಂದರೆ ಹಂದಿಯನ್ನು ಮನುಷ್ಯನನ್ನಾಗಿ ಮಾಡಲಿಲ್ಲ, ಆದರೆ ಅದರ ಕಿಡ್ನಿಗಳನ್ನು ಮನುಷ್ಯನ ದೇಹಕ್ಕೆ ಹೆಚ್ಚು ಹೊಂದುವಂತೆ ವೈಜ್ಞಾನಿಕವಾಗಿ ಸಿದ್ಧಪಡಿಸಿದರು. ಇದು ವೈದ್ಯಕೀಯ ವಿಜ್ಞಾನದಲ್ಲಿ ಅತ್ಯಂತ ಸಂಕೀರ್ಣವಾದ ಪ್ರಕ್ರಿಯೆಗಳಲ್ಲಿ ಒಂದಾಗಿದೆ. ಜೀನ್ ಮಾರ್ಪಾಡಣೆ ಪೂರ್ಣಗೊಂಡ ನಂತರ ಆ ಹಂದಿಯನ್ನು ಅತ್ಯಂತ ಸುರಕ್ಷಿತ ಸೋಂಕು ನಿಯಂತ್ರಿತ ಪರಿಸರದಲ್ಲಿ ಬೆಳೆಸಲಾಯಿತು. ಯಾಕಂದರೆ ಅಂಗಾಂಗ ಕಸಿ ಮಾಡುವಾಗ ಯಾವುದೇ ವೈರಸ್ ಅಥವಾ ಬ್ಯಾಕ್ಟೀರಿಯಾ ರೋಗಿಗೆ ಹರಡಬಾರದು. ವೈದ್ಯರು ಸೂಕ್ತ ಸಮಯದಲ್ಲಿ ಆ ಹಂದಿಯ ಕಿಡ್ನಿಗಳನ್ನು ಅತ್ಯಂತ ಎಚ್ಚರಿಕೆಯಿಂದ ತೆಗೆದು ವಿಶೇಷ ಶೀತಲೀಕರಣ, ಅಂದರೆ ಕೋಲ್ಡ್ ಸ್ಟೋರೇಜ್ ದ್ರಾವಣದಲ್ಲಿ ಸಂರಕ್ಷಿಸಿದರು. ಅದಾದ ನಂತರ ಆ ಅಂಗವನ್ನು ಶಸ್ತ್ರಚಿಕಿತ್ಸೆಗೆ ಸಿದ್ಧವಾಗಿದ್ದ ಆಸ್ಪತ್ರೆಯ ತಂಡಕ್ಕೆ ಕಳುಹಿಸಲಾಯಿತು. ಎಲ್ಲವೂ ಯೋಜನೆಯಂತೆ ನಡೆದರೆ ಮಾತ್ರ ಈ ಐತಿಹಾಸಿಕ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗುವ ಸಾಧ್ಯತೆ ಇತ್ತು. ರಿಕ್ಸ್ ಲೆಮನ್ ಅವರ ಆರೋಗ್ಯ ಹೇಗಿದೆ? ಶಸ್ತ್ರಚಿಕಿತ್ಸೆಯ ನಂತರದ ಮೊದಲ ಕೆಲವು ದಿನಗಳಲ್ಲಿ ವೈದ್ಯರು ಅವರ ಆರೋಗ್ಯವನ್ನು 24 ಗಂಟೆಗಳ ಕಾಲ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದರು. ಅತ್ಯಂತ ಸಂತೋಷದ ವಿಷಯವೇನೆಂದರೆ ಜೀನ್ ಮಾರ್ಪಡಿತ ಹಂದಿಯ ಕಿಡ್ನಿಯು ನಿರೀಕ್ಷೆಯಂತೆ ಕಾರ್ಯನಿರ್ವಹಿಸಿತು. ರಕ್ತವನ್ನು ಶೋಧಿಸಿತ್ತು, ಮೂತ್ರವನ್ನು ಉತ್ಪಾದಿಸುತ್ತಿತ್ತು ಮತ್ತು ತಕ್ಷಣದ ತೀವ್ರ ಅಂಗಾಂಗ ತಿರಸ್ಕಾರದ ಯಾವುದೇ ಲಕ್ಷಣಗಳು ಕಾಣಿಸಲಿಲ್ಲ. ಇದು ವೈದ್ಯಕೀಯ ತಂಡಕ್ಕೆ ದೊಡ್ಡ ನಿರಾಳತೆಯನ್ನು ನೀಡಿತು. ಕೆಲ ದಿನಗಳ ಚಿಕಿತ್ಸೆಯ ನಂತರ ರಿಕ್ಸ್ ಲೆಮನ್ ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ತಮ್ಮ ಮನೆಗೆ ಮರಳಿದ್ರು.
ಇದು ವಿಶ್ವದಾದ್ಯಂತ ವೈದ್ಯಕೀಯ ಕ್ಷೇತ್ರಕ್ಕೆ ಆಶಾದಾಯಕ ಸುದ್ದಿಯಾಯಿತು. ವೈದ್ಯರು, ವಿಜ್ಞಾನಿಗಳು ಮತ್ತು ಸಂಶೋಧಕರು ಈ ಸಾಧನೆಯನ್ನು ಅಂಗಾಂಗ ಕಸಿ ಕ್ಷೇತ್ರದ ಮಹತ್ವದ ಮೈಲಿಗಲ್ಲು ಎಂದು ಬಣ್ಣಿಸಿದರು. ಆದರೆ ಸುಮಾರು 2 ತಿಂಗಳ ನಂತರ 2024 ಮೇ ತಿಂಗಳಲ್ಲಿ ರಿಕ್ಸ್ ಲೇಮನ್ ನಿಧನರಾದರು. ಈ ಸುದ್ದಿ ಹೊರಬಿದ್ದ ತಕ್ಷಣ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ಊಹಾಪೋಹಗಳು ಹರಡಿದವು. ಕೆಲವರು ಹಂದಿಯ ಮೂತ್ರಪಿಂಡವೇ ಅವರ ಸಾವಿಗೆ ಕಾರಣ ಎಂದು ಹೇಳಲು ಆರಂಭಿಸಿದರು. ಆದರೆ ಮೆಸಚೂಸೆಟ್ಸ್ ಜನರಲ್ ಹಾಸ್ಪಿಟಲ್ ವೈದ್ಯರು ಸ್ಪಷ್ಟವಾಗಿ ಒಂದು ಮಹತ್ವದ ಮಾಹಿತಿ ನೀಡಿದರು. ಅದೇನಪ್ಪ ಅಂದರೆ, ರಿಕ್ಸ್ ಲೇಮನ್ ಅವರ ಸಾವಿಗೆ ಜೀನ್ ಮಾರ್ಪಡಿತ ಹಂದಿಯ ಕಿಡ್ನಿಯೇ ಕಾರಣ ಎಂಬ ಯಾವುದೇ ಸಾಕ್ಷ್ಯ ದೊರೆತಿಲ್ಲ. ಅವರು ಈಗಾಗಲೇ ಹಲವು ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರು. ಆದ್ದರಿಂದ ಈ ಶಸ್ತ್ರಚಿಕಿತ್ಸೆಯನ್ನು ವಿಫಲ ಅಂತ ಹೇಳುವುದು ವೈಜ್ಞಾನಿಕವಾಗಿ ಸರಿಯಲ್ಲ. ಬದಲಾಗಿ ಇದು ವೈದ್ಯಕೀಯ ಸಂಶೋಧನೆಯ ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ವೈದ್ಯರು ತಿಳಿಸಿದರು. ಜಗತ್ತಿನ ಪ್ರತಿಕ್ರಿಯೆ. ಈ ಘಟನೆಯ ನಂತರ ಅಂಗಾಂಗ ಕಸಿ ಕ್ಷೇತ್ರದಲ್ಲಿ ಹೊಸ ಚರ್ಚೆಗಳು ಆರಂಭವಾದವು. ಕೆಲವರು ಇದನ್ನು ಭವಿಷ್ಯದ ವೈದ್ಯಕೀಯ ಕ್ರಾಂತಿ ಎಂದು ಕರೆದರು. ಇನ್ನು ಕೆಲವರು ಇದರ ನೈತಿಕತೆ, ಪ್ರಾಣಿಗಳ ಬಳಕೆ, ದೀರ್ಘಕಾಲದ ಸುರಕ್ಷತೆ ಮತ್ತು ಸೋಂಕಿನ ಸಾಧ್ಯತೆಗಳ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದರು. ವಿಜ್ಞಾನಿಗಳ ಅಭಿಪ್ರಾಯವು ಸ್ಪಷ್ಟವಾಗಿದೆ. ಇದು ಇನ್ನೂ ಸಂಶೋಧನಾ ಹಂತದಲ್ಲಿರುವ ಚಿಕಿತ್ಸೆ. ಇದನ್ನು ಸಾಮಾನ್ಯವಾಗಿ ಚಿಕಿತ್ಸೆಯಾಗಿ ಬಳಸಲು ಇನ್ನೂ ಹೆಚ್ಚಿನ ಕ್ಲಿನಿಕಲ್ ಪರೀಕ್ಷೆಗಳು, ಹಲವಾರು ವರ್ಷಗಳ ಅಧ್ಯಯನಗಳು ಮತ್ತು ವಿವಿಧ ದೇಶಗಳ ಆರೋಗ್ಯ ನಿಯಂತ್ರಣ ಸಂಸ್ಥೆಗಳ ಅನುಮೋದನೆ ಅಗತ್ಯವಿದೆ. ಮುಂದೇನು? ಆದರೂ ಈ ಸಾಧನೆಯಿಂದ ಒಂದು ಹೊಸ ಆಶಾಕಿರಣ ಮೂಡಿದೆ. ಒಂದು ವೇಳೆ ಮುಂದಿನ ಸಂಶೋಧನೆಗಳು ಯಶಸ್ವಿಯಾದರೆ ಭವಿಷ್ಯದಲ್ಲಿ ಕಿಡ್ನಿ ಮಾತ್ರವಲ್ಲ, ಹೃದಯ ಆಗಿರ್ಬೋದು, ಲಿವರ್ ಆಗಿರ್ಬೋದು ಮತ್ತು ಇತರ ಅಂಗಾಂಗಗಳ ಕಸಿಯಲ್ಲಿಯೂ ಇದೇ ರೀತಿಯ ತಂತ್ರಜ್ಞಾನ ಬಳಸುವ ಸಾಧ್ಯತೆ ಇದೆ. ಅದರ ಪರಿಣಾಮವಾಗಿ ಅಂಗಾಂಗ ದಾನಿಗಳ ವರ್ಷಗಳ ಕಾಲ ಕಾಯುವ ಪರಿಸ್ಥಿತಿ ಕಡಿಮೆಯಾಗಬಹುದು. ಲಕ್ಷಾಂತರ ರೋಗಿಗಳಿಗೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ದೊರೆಯುವ ದಿನವೂ ಬರಬಹುದು. ಹೀಗಾಗಿ ಸ್ನೇಹಿತರೆ, ಒಮ್ಮೆ ರಕ್ತ ವರ್ಗಾವಣೆ ಕೂಡ ಅಸಾಧ್ಯ ಎಂದು ಭಾವಿಸಲಾಗುತ್ತಿತ್ತು. ನಂತರ ಹೃದಯ ಕಸಿ ಅಸಾಧ್ಯ ಎಂದು ಹಲವಾರು ಹೇಳುತ್ತಿದ್ದರು. ಆದರೆ ಇಂದು ಅವು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಮಾನ್ಯ ಚಿಕಿತ್ಸೆಗಳಾಗಿವೆ. ಅದೇ ರೀತಿ ಜೀನ್ ಮಾರ್ಪಡಿತ ಹಂದಿಯ ಕಿಡ್ನಿಯನ್ನು ಮನುಷ್ಯನಿಗೆ ಕಸಿ ಮಾಡಿರುವ ಈ ಸಾಧನೆಯು ಭವಿಷ್ಯದಲ್ಲಿ ವೈದ್ಯಕೀಯ ಇತಿಹಾಸದ ಮತ್ತೊಂದು ಮಹತ್ವದ ಮೈಲಿಗಲ್ಲಾಗಬಹುದು. ಆದರೆ ಅದನ್ನು ಅದ್ಭುತ ಚಿಕಿತ್ಸೆ ಎಂದು ಈಗಲೇ ಘೋಷಿಸುವುದು ಸರಿಯಲ್ಲ. ಅದೇ ಸಮಯದಲ್ಲಿ ಇದನ್ನು ಕೇವಲ ಪ್ರಯೋಗ ಎಂದು ತಳ್ಳಿ ಹಾಕುವುದು ಸರಿಯಲ್ಲ. ಇದು ವೈದ್ಯಕೀಯ ವಿಜ್ಞಾನ ಹೊಸ ದಾರಿಯಲ್ಲಿ ಸಾಗುತ್ತಿರುವುದರ ಒಂದು ಬಲವಾದ ಸೂಚನೆ. ಈ ಭವಿಷ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಭವಿಷ್ಯದಲ್ಲಿ ಪ್ರಾಣಿಗಳ ಅಂಗಾಂಗಗಳನ್ನು ಮನುಷ್ಯರಿಗೆ ಕಸಿ ಮಾಡುವುದು ಸಾಮಾನ್ಯ ಚಿಕಿತ್ಸೆಯಾಗಬಹುದೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಈ ರೀತಿಯ ವಿಚಿತ್ರ, ವೈರಲ್ ಮತ್ತು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಇಬ್ಬನಿ ಸ್ಟುಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.